चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददं सिद्धारूढमहं भजे सिद्धारूढमहं भजे सिद्धारूढमहं भजे। आद्य जगद्गुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಉತ್ಕಮರದಲ್ಲಿ ಚಾಲಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಲ್ಲಿ ಮನೋವಾಕ್ಕಾಯಗಳಿಂದ ಅಭಿವಂದಿಸಿ ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಅಧಿಕ ಮಾಸದ ಈ ಪವಿತ್ರ ವಾತಾವರಣದಲ್ಲಿ ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ಸಿಂಹಾವಲೋಕನಾತ್ಮಕವಾಗಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಅಪ್ಪ ಅವರು ಸಂಚಾರ ಮಾಡ್ತಾ ಮಾಡ್ತಾ ಸಿದ್ದಾಪುರಕ್ಕೆ ಬಂದು ಸಿದ್ದಾಪುರದಲ್ಲಿ ಆ ಹಠಯೋಗಿ ಜಂಗಮನಿಗೆ ಬುದ್ಧಿ ಹೇಳಿ ಅಲ್ಲಿ ಜನರಿಗೆ ಉಣ್ಲಿಕ್ಕೆ ಅನುಕೂಲ ಕೊಟ್ಟು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ್ರು ಅಂದ್ರೆ ಯಾದವಾಡಕ್ಕೆ ಬಂದ್ರು. ಸಣ್ಣ ಗ್ರಾಮ ಆದರೂ ಕೋಟೆ ಗೋಡೆಯಿಂದ ಕೂಡಿರ್ತಕ್ಕಂಥ ಒಂದು ನಗರವಿದ್ದಂತೆ. ಅಲ್ಲೇ ಊರೊಳಗೆ ಹೊರ ಕೂಡ ಹಸಿವಾತ ಅಪ್ಪ ಅವ್ರಿಗೆ. ಹಸಿವಾತು. ಒಬ್ಬ ಹೆಣ್ಮಗಳು ಮನೆ ಮುಂದೆ ನಿಂತು ಒಂದು ರೊಟ್ಟಿ ಕೊಡುವ ಅಂತ ಕೇಳಿದ್ರು. ಅಕ್ಕಿ ಸಿದ್ಧಾರೂಢರು ನೋಡಿ ಬಹಳ ಪರಿಣಾಮ ಅನಿಸ್ತು. ಹೊಟ್ಟ್ಯಾವದೋ ಬೆನ್ಯಾವದೋ ಎಲುಬೆಲ್ಲೋ ಚರ್ಮ ಎಲ್ಲೋ ಪ್ರಕೃತಿ ವಿಚಿತ್ರ. ನೋಡಿಲ್ಲೋ ಒಂದು ರೊಟ್ಟಿ ಮೇಲೆ ಪುಂಡಿ ಪಲ್ಯ ಹಚ್ಚಿ ಸಿದ್ಧಾರೂಢರ ಕೈಗೆ ಕೊಟ್ಲು. ನೋಡಿದ್ರು ಸಿದ್ಧಾರೂಢರು ಒಂದು ಮಾತಂತಾರೆ, ಕಂಡು ರೊಟ್ಟಿಯ ಮೇಲೆ 8 ಪುಂಡಿ ಪಲ್ಲೆಯ ಹಚ್ಚಿ ಕೊಡುತ್ತಿದೆ. ಪುಂಡಿ ಪಲ್ಲೆಯು ರೊಟ್ಟಿ ತುಂಬ ಇಲ್ಲ ವ್ಯಂಜನಲೋ. ಚಂಡಿಯೇ ತಾಯಂದು ರೊಟ್ಟಿಯ ಕೊಂದು ತುಂಬ ಸವರಿ ಕೊಡಲ. ಪಂಡಿತನು ಮುರಿಯುವುದಕ್ಕೆ ರೊಟ್ಟಿಯೇ ಇಲ್ಲ ಮಲ್ಲಮ್ಮ. ಏನವ ರೊಟ್ಟಿಯೆಲ್ಲ ಕೊಟ್ಟಿ ರೊಟ್ಟಿ ತುಂಬಾ ಪಲ್ಯನ ಹಚ್ಚಲಿಲ್ಲ. ಯಾಕಂದ್ಲು ಚಲೋ ಗಂಟು ಬಿದ್ದಪ್ಪ ನೀನು ತಾಯಿಲಿ ಅಂತೇಳಿ ಆ ರೊಟ್ಟಿ ಇಸ್ಕೊಂಡು ರೊಟ್ಟಿ ತುಂಬಾ ಪುಂಡಿ ಪಲ್ಯ ಸವರಿಲ್ಲ. ಸೈನಿಕ್ ಮತ್ತೆ ಹಾಕಿದ್ರು ಪುಂಡಿ ಪಲ್ಯ ಸವರಿ ರೊಟ್ಟಿ ತುಂಬಾ ಆತಿಲ್ ನೋಡಿ ತಗೋ ಅಂದ್ಲು. ತಗೊಂಡ
ಬರೇ ಪಲ್ಯನ ಆತು, ಮುರಿಯಕ್ ರೊಟ್ಟಿನೇ ಇಲ್ಲಲ್ಲ ಅಂದಿವ. ಬರೇ ಪಲ್ಯನ ಆತಮ್ಮ, ಮತ್ತ ಮುರಿಯಾಕ ರೊಟ್ಟಿನೇ ಇಲ್ಲಲ್ಲ ಅಂದ ಕೂಡಲೇ ಆಕೆಯೂ ನಗಿ ತಡ್ಕೊಳ್ಳೋದಾಗಲಿಲ್ಲ. ಅವ್ರ ಮುಂದೆ ಕುಂತ ನಕ್ಕಳು. ಆತ್ ಬಿಡು ಅಂತ ತಿಳ್ಕೊಂಡು ಹೇಳಿ ಅಪ್ಪ ಅವರು ದಾರಿಗುಂಟ ಒಂದೊಂದು ತುತ್ತು ಮುರ್ಕೊಂತ ಪುಂಡಿಪರ ರೊಟ್ಟಿ ತಿನ್ಕೋಂತ ಅಲ್ಲೊಂದು ಮಠ, ಅಲ್ಲೇ ಅಲಮಯ್ಯ ಅಂತ ತಿಳ್ಕೊಂಡೊಬ್ರು ಸ್ವಾಮಿಗಳು, ಅವರು ಚನ್ನಬಸವ ಪುರಾಣ ಹಚ್ಚಿದ್ರು. ಚನ್ನಬಸವ ಪುರಾಣ ದೊಡ್ಡ ಪುರಾಣ. ನಾನು ನೋಡಿದೆ, ಉಭಯ ಕವಿ ಕಮಲ ರವಿ, ಉಭಯ ಕವಿತಾ ವಿಶಾರದ ವಿರೂಪಾಕ್ಷ ಪಂಡಿತರು ಬರೆದಿರತಕ್ಕಂಥ ಆ ಪುರಾಣ ಪರಮಾತ್ಮನ 25 ಲೀಲೆಗಳಿಂದ ಕೂಡಿದ್ದದು. ಅದ್ರಾಗೇನು ದೊಡ್ಡ ವಿಶೇಷ ಮತ್ತೆ ಬಿಡಪ್ಪ ಅಂದಿಗಿಂದಿರಿ ನೀವು. ಅದರೊಳಗೆ ನೀವು ಕಾವ್ಯಗಳನ್ನು ಬಲ್ಲವರು ಅನ್ನೋರಿದ್ರೆ ಅದರೊಳಗೆ ಹಾಲು ಬಂದ್ರೆ ಗೊತ್ತಾಗ್ತದೆ. ಸಂಸ್ಕೃತ ಕಾವ್ಯ ಹೆಂಗಿರ್ತಾವು, ಕನ್ನಡ ಕಾವ್ಯ ಹೆಂಗಿರ್ತಾವು, ಉಪಮಾನ ಅಂದ್ರೇನು, ಉಪಮೇಯ ಅಂದ್ರೇನು, ಸಮಾಸ ಅಂದ್ರೇನು, ಸಂಧಿ ಅಂದ್ರೇನು. ನಮಗೆ ಸಂಧಿ ಪಂಧಿ ಗೊತ್ತಿಲ್ಲ. 2 ಮನೆ ನಡುವೆ ಬಿಟ್ಟು ಜಗಕ್ಕೆ ಸಂಧಿ ಅಂತ ಕರೆದ್ಬಿಡ್ತೀವಿ ನಾವು. ಯಾಕಂದ್ರೆ ನಮಗೆ ವ್ಯಾಕರಣದ ಇದನ್ನು ಗೊತ್ತಿಲ್ಲಲ್ರಿ, ಹಿಂಗೆ ಹೋಗ್ತೀವಿ. ಈ ಸಾಧಾರಣ ಬಹಳ ಮಂದಿಗೆ ನಾ ಮಾಸ್ತರಿಗೆ ಕೇಳ್ತಿರ್ತೀನಿ ವ್ಯಾಕರಣ, ಅದು ಒಂದು ಬಿಟ್ಟು ಮಾತಾಡ್ರಂತ. ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ, ನಮ್ಮ ವೈಸ್ ಚಾನ್ಸಲರ್ ಇದ್ರು ರಾಮೇಗೌಡರು. ಅವ್ರಿಗೆ ಅವ್ರಿಗೆ ಬಹಳ ಸಂಬಂಧ ಸ್ವಲ್ಪ. ನಿಮ್ಮ ಯಾವ್ದಾರ ಕನ್ನಡ ಮೇಜರ್ ಮಾಡಿದ್ರೆ MA ಇದ್ದವ್ರಿಗೆ ಸ್ವಲ್ಪ ಜೈಮಿನಿ ಭಾರತ ಓದಕ್ಕೆ ಹೆಚ್ಚು ನೋಡೋಣ ಅಂತಂದೆ. ಆ ಸುದ್ದಿನೇ ಹೆಚ್ಚಿದ್ರು. ಕಾರಣ ಏನಂದ್ರೆ ವ್ಯಾಕರಣ ಬಹಳ ಬಾಂಧವ್ಯ ಇರ್ತದೆ. ಅದರೊಳಗೆ ಈ ವಿರೂಪಾಕ್ಷ ಪಂಡಿತ ಬರೆದ ಚನ್ನಬಸವ ಪುರಾಣ ಆಗಲಿ, ರಾಜಶೇಖರ ವಿಳಾಸ ಆಗಲಿ, ಇವೆಲ್ಲ ಶೃಂಗಾರದಲ್ಲಿ ಅತಿ ಶೃಂಗಾರ ಕಾವ್ಯ. ಅದು ರಾಜಶೇಖರ ವಿಳಾಸ. ವಿರೂಪಾಕ್ಷ ಪಂಡಿತರ ಈ ಕಾವ್ಯ ಅಂತಂದ್ರೆ ಇದು ಪುರಾಣ ಪ್ರಧಾನವಾಗಿರ್ತಕ್ಕಂಥದ್ದು. ಶಿವನ 25 ಶಿವಪುರಾಣದಲ್ಲಿ ಏನ್ ಬರ್ತಾವ ಇಷ್ಟು ಅದರೊಳಗೆ ಬರ್ತಾ ಇದ್ದಾವ. ಅದಕ್ಕೆ ಅವ ಹೇಳ್ತಿದ್ದ, ಇವರು ಸಿದ್ಧಾರೂಢರು ಪುರಾಣ ನಡೆದ ಮತ್ತು ಸ್ವಾಮಿಗಳು ಹೇಳ್ತಾರ ಮೇಲೆ ನಾವತ್ತು ಕುಂತು ಕೇಳಬೇಕಂತ ಹೇಳಿ ಕೈಯಾಗ ರೊಟ್ಟಿ ತಗೊಂಡ ವಾದ ಮತ್ತೆಲ್ಲಿಟ್ಟು ಹೋಗ್ಬೇಕು ಅದನ್ನು. ಬೇಗನ ಮನೆಯೊಳಗೆ ಸ್ವಾಮಿಯು ಹೋಗಲಾವು ಮತ್ತ ಚರ್ಯವ ನಗಳ ಪೌರಾಣಿಕರು ನೆರೆ ಕಾಣುತ್ತಾವವಿಯಂ. ಈಗ ಬಾಗಿಲದೊಳಗೆ ಬಿಡದಲೆ ಹಾಗೆ ದೂಡಿರಿ ಅನ್ನಲು ಕೇಳದೆ ಹೋಗಿತೂತನು ಬಲುಮೆಯು ತಾನೊಳಗೆ ಬಳಿಕಲ್ಲೇ, ಒಳಗೆ ಬಳಿಕಲ್ಲೇ. ಸಿದ್ಧಾರೂಢರು ಕೈಯಾಗ ರೊಟ್ಟಿ ಹಿಡ್ಕೊಂಡು ಒಳಗೆ ಹೋದ ಕೂಡಲೇ ಆ ಅಲಮಯ್ಯ ಏನಂದ ಭಕ್ತರಿಗೆ, ಅವನು ಹೊರಗೆ ಹಾಕ್ರಿ ಮೊದಲ. ಲಿಂಗಿಲ್ದ ಭವಿ ಅವ ಒಳಗೆ ಬಂದು ನಮ್ಮ ಪುರಾಣಕ್ಕೆ ಮೈಲಿಗೆ ಆಗ್ತದೆ, ಮತ್ತೆ ಕೈಯಾಗ ರೊಟ್ಟಿ ಹಿಡ್ಕೊಂಡ್ ಬಂದಾನ, ಹೊರಗೆ ಹಾಕ್ರಿ ಅವನ್ನ ಅಂತಂದ್ರು. ಆತ ಅವ್ರನ್ನ ಹೊರಗೆ ಹಾಕಕ್ ಒಂದಿಬ್ರು ಬಂದ್ರು. ಸಿದ್ಧಾರೂಢಂದ್ರು, ಬಿಡ ಏನ್ ಮಾಡ್ತೀವಿ, ಪುರಾಣ ಕೇಳ್ಕೊಂಡು ನಾವು ಹೊರಗೆ ಹೋಗ್ತೀವಲ್ಲ, ನಾವಿರಕ್ ಬಂದೀವನಿ ಇಲ್ಲ ಅಂತ. ಇದ್ ಹೋಗ್ತಾನಂತ ಹೇಳ್ರಿ ಅಂದ್ರು ಅವರು. ಇವ್ರದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ, ಅವ್ರದ್ದು ಇವ್ರಿಗೆ ಗೊತ್ತಾಗ್ಲಿಲ್ಲ. ಅಪ್ಪ ಅವರು ಒಳಭಾಗದ ಕುಂತು ಆ ಪುರಾಣ ಕೇಳ್ತಾ ಇದ್ರು. ಆ ಪುರಾಣದಾಗ ಒಂದು ಸನ್ನಿವೇಶ ಬಂದಿತ್ತು, ಅಂಧಕಾಸುರನ ಸಂಹಾರ. ಅವೆಲ್ಲ ಅದ್ರಾಗ ಬರ್ತಾವ್ರಿ. ಅಂಧಕಾಸುರನ ಸಂಹಾರ ಲೀಲಾ ಪ್ರಸಂಗ ಬಂದಿತ್ತು. ಆ ಪ್ರಸಂಗವನ್ನ ಹೇಳುವಾಗ ಒಂದು ಪ್ರಿಯವಾದ ಅಲಂಕಾರ ಅಲ್ಲಿ ಬರ್ತದೆ. ಅದನ್ನ ಆ ಅಲಮಯ್ಯನವರು ಹೇಳ್ತಿದ್ರು. ಘನದ ಲೀಲೆಯೊಳಂದ ಕನ್ನಪಗೆ ದನಬದಂಬುವ ಕಚ್ಚೆಯ ನುರಿತ ಮೊನಮೊಲೆದು ಪೇಳುತ್ತಿರೆ ಅದರೊಳ ಒಂದಲಂಕಾರಂ ಅನಿತರೊಳಗಂ ಬಂದಿತೇನೆ ಮನಸಿ ಜಾರಿಯ ಮುಂದೆ ಎಸೆದುದು ಮನಸಿ ಜನ ಸೊಕ್ಕಾನೆ ವಾಮರ ನೆಸೆದುದು
ಬಂದೋ. ಅಂಧಕಾಸುರನ ಲೀಲೆಯನ್ನು ಹೇಳುವ ಕಾಲದಲ್ಲಿ, ಅಂಧಕಾಸುರ ಸಂಹಾರ ಲೀಲಾ ಹೇಳುವ ಕಾಲದೊಳಗೆ ಅಲ್ಲಿ ಒಂದು ದೃಷ್ಟಾಂತ ಏನು ಬಂತು ಅಂದ್ರೆ, ಪರಮಾತ್ಮನು ಅಂಧಕಾಸುರನ ಸಂಹಾರ ಮಾಡಬೇಕಂತ ಬರುವ ಕಾಲದಲ್ಲಿ ಅವನೆದುರಿಗೆ ಒಂದು ಮಾವಿನ ಮರ ಕಂಡಿತ್ತು. ಇಷ್ಟೇ ಬೇಕಾಗಿದೆ. ಕವಿಗಳ ಕೈಯಾಗಿ ಇಷ್ಟು ಕೊಟ್ಟು ತಡಕ ಅದಕ್ಕೆ ಸಮಾಧಾನ ಆಗುದಿಲ್ರಿ. ಒಂದು ಮಾಮರವು ಕಂಡಿತು. ಮಾಮರವು ಹ್ಯಾಂಗ್ ಕಂಡಿತು ಅಂದ್ರೆ, ಮನಸ್ಸಿಜನ ಸೊಕ್ಕಾನೆ ಏನೆ, ಕಾಮನ ಸೊಕ್ಕಿದ ಆನೆಯೋ ಏನೋ ಎಂಬಂತೆ. ಯಾಕಂದ್ರೆ ವಸಂತ ಮಾಸಕ್ಕೂ ಕಾಮನಿಗೂ ಸಂಬಂಧ, ವಸಂತ ಮಾಸಕ್ಕೂ ಮಾಮರಕ್ಕೂ ಸಂಬಂಧ, ಮಾಮರಕ್ಕೂ ಕೋಗಿಲೆಗೂ ಸಂಬಂಧ. ಇವೆಲ್ಲ ಕಾವ್ಯ. ಆಮೇಲೆ ಅದು ಕಂಡಿತು. ಅದರೊಳಗೆ ಮಾಮರವನ್ನು ಎದಕ್ಕೆ ಹೋಲಿಸ್ತಂಗಾತು? ಮನಸ್ಸಿಜನ ಸೊಕ್ಕಾನೆಗೆ. ಅಂದ್ರೆ ಆನೆಗೆ ಮಾಮರವನ್ನ ಉಪಮಾನವನ್ನು ಕೊಟ್ಟು ಆ ಮಾಮರದ ಮೇಲೆ ಇರುವ ಮಧುಮಿತ್ರ ಎಂಬತಕ್ಕಂಥ 2 ಗಿಳಿಗಳು ಅವು ಮಾತನಾಡುವ ಕಾಲದಲ್ಲಿ ಏನಾಯ್ತು ಅಂದ್ರೆ, ವಿದ್ಯುತ್ತು ಮಾತನಾಡಿದಂತೆ ಅಥವಾ ವಿದ್ಯುತ್ ಶಬ್ದವಾದಂತೆ ಆ 2 ಪಕ್ಷಿಗಳ ಮುಖದಿಂದ ಮಾತುಗಳು ಹೊರಟು ಅಂತ ಹೇಳಬೇಕಾಗಿತ್ತು. ಮನಸ್ಸಿನ ಸೊಕ್ಕಾನೆಯಂತಿರುವ ಮಾಮರದ ಮೇಲೆ ಶವ ಮಧುಮಿತ್ರ ಎಂಬ ಗಿಳಿಗಳೆರಡು ಮಾತನಾಡಲಾಗಿ ಆ ಗಿಳಿಗಳ ಮುಖದಿಂದ ಬಂದ ಮಾತುಗಳು ವಿದ್ಯುತ್ ಶಬ್ದದೋಪಾದಿಯಲ್ಲಿ ಪ್ರಕಟವಾದವು. ಇದನ್ನು ಹೇಳಬೇಕಾಗಿತ್ತು. ಈಗ ಮೊದಲು ಅವರು ಏನ್ ಮಾಡಿದ್ರು? ಪುರಾಣ ಹೇಳೋರು ಮಾಮರವು ಸೊಕ್ಕಾನೆಯಂತೆ ಇತ್ತು. ಅದಕ್ಕೆ ಸಿದ್ಧಾರೂಢರಂದ್ರು, ಶಾಸ್ತ್ರಿಗಳ ನೋಡು, ನೀವು ಹೇಳಿದ್ದು ಸ್ವಲ್ಪ ತಪ್ಪು ಅನಿಸ್ತದೆ. ಮಾಮರಕ್ಕೆ ಆನೆಯನ್ನು ಹೋಲಿಸಿದ್ರಿ, ಸರಳವಾಯಿತು. ವಿದ್ಯುತ್ತನ್ನ ಆನೆಗೆ ಹೋಲಿಸ್ತಿರೋ ಮರಕ್ಕೆ ಹೋಲಿಸ್ತಿರೋ? ಒಂದು ವೇಳೆ ಮರಕ್ಕೆ ಹೋಲಿಸ್ತೀನಿ ಅಂದ್ರೆ ವಿದ್ಯುತ್ತು ಜಡವಲ್ಲ, ಮರವು ಜಡವಿದೆ. ಜಡವಾದ ಮರಕ್ಕೆ ಚೈತನ್ಯ ಉಪಮಾನವನ್ನು ಕೊಡಲಿಕ್ಕೆ ಬರುವುದು. ಒಂದು ವೇಳೆ ಗಜಕ್ಕೆಂತೂ ಸಲ್ಲುವುದು ನೋಡು, ಗಜಕ್ಕೂ ವಿದ್ಯುತ್ಗೂ ಸಂಬಂಧ ಮಾಡ್ತೀನಿ ಅಂತಂದ್ರೆ ವಿಷಮ ಸಂಬಂಧ, ಸಮಸಂಬಂಧ ಆಗುವುದಿಲ್ಲ. ಅಂದಮೇಲೆ ನೀವು ಇದ್ರ ವ್ಯಾಖ್ಯಾನ ಹ್ಯಾಂಗ್ ಮಾಡ್ತೀರಿ ಅಂತ ಅದ್ರೊಟ್ಟಿಗೆ ಮುರ್ಕೊಂಡು ತಿನ್ಕೊಂತಾರಿ. ಅಂದ್ಕೂಡ್ಲೆ ಅವ ಅಲ್ಮೈ ಅಂದ, ಇವ ಮನುಷ್ಯ ಅಲ್ಲಿವ ಅಂದ. ನಾನೇನೋ ಇವು ಲಿಂಗಿಲ್ದ ಭವ್ಯದ ನೀವ ಒಳಗ್ ಬರ್ತಾನ, ಹೊರಗೆ ಹಾಕ್ರಿ ಎಂದೆ. ತಪ್ಪಾತು ಮಾರಾಯ ನಂದು. ನೀನು ಇಂಥ ಬುದ್ಧಿವಂತಿದ್ದಿ ಎಂಬುದು ನನಗೆ ಗೊತ್ತಾಗಿದ್ರೆ ನಾನೆದ್ದು ಮನ್ನಣೆ ಕೊಟ್ಟು ಕರೆದುಕೊಂಡು ಬಂದು ಕೂಡಿಸುತ್ತಿದ್ದೆ. ನನ್ನ ಅಪರಾಧವನ್ನು ಕ್ಷಮಿಸು, ನನ್ನ ಅಹಂಕಾರಕ್ಕೆ ನಂಗೆ ನಾಚಿಗೆ ಬಂತು, ಇದನ್ನು ನೀವೇ ಹೇಳಬೇಕು ಒಂದು ಕೂಡಲೇ ಸಿದ್ಧಾರೂಢ ಯಜ್ಞಂತ ನೋಡ್ರಿ. ಯಜ್ಞಂತಾರೆ, ಹರುಷದಿಮ್ಮಿ ಕೇಳು ಶಾಸ್ತ್ರೀಯೇ, ಇರುವೆ ಮೊದಲಾನೆ ಕಡೆಯಾಗಿರುತ್ತಿರುವ ತನುಗಳ ವೃತ್ತಿಯ ದರ್ಪಣದಿ ಬಿಂಬಿಸಿಯದು ಹೊರಚಿದ ಭಾಸಂಗನಿ ಬೆಳೆಯುವ ವಿಪುಲ್ಲತೆಯು ಹೋಲಿಸೆ ಸರಳಗನೆ ಸಲ್ಲುವುದು ನಿಜ ಎನ್ನಲು ಬೇಡುವೆನು, ಎನ್ನಲು ಬೇಡುವೆನು. ಇರುವೆ ಮೊದಲಾಗಿ ಆನೆ ಕಡೆಯಾಗಿ 84 ಲಕ್ಷ ಜೀವರಾಶಿಗಳ ಶರೀರದ ಅಂತರಂಗದಲ್ಲಿ ವೃತ್ತಿಯ ಕನ್ನಡೆಯಲ್ಲಿ ಬಿಂಬಿಸುತ್ತಿರುವ ಚಿದಾಭಾಸನಿಗೆ ನೀ ಹೇಳಿದ ವಿದ್ಯುಲ್ಲತೆಯು ಉಪಮಾನವಾಗುತ್ತದೆ. ಎಲ್ಲಿ ಸಿದ್ಧಾರೂಢರ ಮಾತು ಎಷ್ಟು ಮಂದಿಗೆ ಅರ್ಥ ಆಗಬಹುದು. ಯಾಕಂದ್ರೆ
ಮೇಘಾಗ್ನಿಯಿಂದ ಹುಟ್ಟಿದ ಮಿಂಚು, ಮಿಂಚಿನಿಂದ ಬಂದ ಪ್ರಕಾಶ ಸರ್ವ ಜಡಚೇತನಗಳನ್ನು ತಕ್ಷಣವೇ ಬೆಳಗಿ ಮತ್ತೆ ತನ್ನ ಮೂಲ ರೂಪದಲ್ಲಿ ಹೇಗೆ ಅಡಕವಾಗುತ್ತದೆಯೋ ಹಾಗೆ ಸಕಲರ ಹೃದಯಾಂತರಂಗದಲ್ಲಿ ಪ್ರತಿಬಿಂಬ ರೂಪನಾಗಿ ಬೆಳಗುತ್ತಿರುವ ಈ ಚೇತನಾತ್ಮನ ಈ ಪರಮ ಪ್ರಕಾಶ ವೃತ್ತಿಗಳಲ್ಲಿ ಮತ್ತೆ ಛಕ್ಕನ ಬೆಳಗಿ ಮತ್ತೆ ತನ್ನ ಮೂಲ ರೂಪದಲ್ಲಿ ಹೋಗುತ್ತದೆ. ಇದಕ್ಕೆ ದೃಷ್ಟಾಂತವನ್ನ ಚಿದಾಭಾಸನಕ್ಕೆ ಕೊಡಬೇಕು ಹೊರತು ಬರೇ ಆನೆಯ ದೇಹಕ್ಕೆ ಗಿಡಕ್ಕೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂದ್ರಪ್ಪ ಅವರು. ಕೂಡ್ಲೆ ಅವಾಗಂತಾರೆ, ನಡೆದು ತನ್ನಾಶ್ರಯವೆನಿಪ ಕಡು ಸಡಗರದ ಕೂಟಸ್ಥನೊಳಗ ಬಿಡದ ಸೇರುವನಾದ ಕಾರಣ ವಿದ್ಯುದುಪಮಾನಂ ವಡನೆ ದೇವನೊಡಲೊಳ ಗಳಗಿಯ ಚಿದಾಭಾಸನೆಂಬಗೆ ಕೊಡಲು ಯೋಗ್ಯವೆನ್ನುತ್ತ ಕೈಯೊಳ ಗಿದ್ದ ರೊಟ್ಟಿಯನು ಅದಕ್ಕೆ ಈ ದೃಷ್ಟಾಂತವನ್ನು ಕೊಡಬೇಕಾದ್ರೆ ಶಾಸ್ತ್ರಿ, ಆನೆಯ ಒಡಲಲ್ಲಿ ಯಾವನು ಚಿದಾಭಾಸನಾಗಿರುವನೋ ಅವನಿಗೆ ಆ ದೃಷ್ಟಾಂತ ಕೊಡಬೇಕು ಹೊರತು ಜಡಕ್ಕೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂದು ಅನ್ಕೊಂತ ಹೋದವರ ಅರ್ಧ ತಿಂದೇನಿಟ್ಟಿದ್ರು, ಅರ್ಧ ರೊಟ್ಟಿನ ಆ ರೊಟ್ಟಿನ ಪುರಾಣದ ಮ್ಯಾಗಿಟ್ಬಿಟ್ರು. ಯಾವಾಗ ಪುರಾಣದ ಮ್ಯಾಗ ರೊಟ್ಟಿ ಇಟ್ಟರು ಆ ಅಲಮೈ ಮಾಡಿದ, ಶಿವನು ನನಗೆ ಬಂದು ಪ್ರಸಾದವನ್ನು ಕೊಟ್ಟ ಅಂತ ನಮಸ್ಕಾರ ಮಾಡಿ ಆ ರೊಟ್ಟಿ ತಗೊಂಡು ತಿಂದ್ಬಿಟ್ಟ. ಧನ್ಯನಾದೆ ನಾನು ಅಂತಾನೆ. ಚಿತ್ತದವಳು ಬರಿಯಾಗಳೆ ಈ ಸತ್ಯಮೂರ್ತಿಗೆ ಜರಿದನಯ್ಯೋ ನಾನು ಕಡುಪಾಪಿ, ಎಂಥ ಮಹಾಪರಾಧ ಮಾಡಿದೆ. ಒಬ್ಬ ತತ್ವಜ್ಞಾನಿಯನ್ನು ಕಂಡು ಗೊತ್ತು ಹಿಡಿಯಕ್ಕೆ ನನಗೆ ಆಗಲಿಲ್ಲ ಅಂದ್ರೆ ನನ್ನ ಪಾಂಡಿತ್ಯಕ್ಕೆ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಬಂದು ದೈನ್ಯ ಭಾವದಿಂದ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ, ನಾನು ಇನ್ನೂ ಬಹಳ ಕಲಿಬೇಕು ಗುರುವೇ, ನಿನ್ನಂತ ಧನ್ಯಾತ್ಮರು ಸಿಗುದು ದುರ್ಲಭ, ಅದಕ್ಕೆ ನನ್ನ ಕಾಶಿಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡಿಯಪ್ಪ ಅಂತ ಸಿದ್ಧಾರೂಢರನ್ನ ಆಲಮೈ ಕೇಳಿಕೊಂಡ. ಅಷ್ಟರ ಬುದ್ಧಿ ಬಂದದ್ದು ಇನ್ನೂ ಬೇಸಿ, ಅದು ಇಲ್ದವ್ರದಾರ. 3000 ಮಠದೊಳಗ ಪ್ರಭುಲಿಂಗ ಲೀಲಾ ಹೇಳ್ತಿದ್ರಂತ ಯಾರೋ ಒಬ್ರು. ಅಕಸ್ಮಾತ್ ಶಿಶುನಾಳ ಶರೀಫರು ಮಠದ ಅಂಗಳದಲ್ಲಿ ಬಂದು ನಿಂತಿದ್ರು. ಈಗ ನಂಗೆ ಮಠ ಇರಲಿಲ್ಲ ಅವಾಗ, ಅದು ಒಂದು ಹುಚ್ಚಿನ ಜಾಗ ಅಂತ ಇತ್ತು. ಶರೀಫರು ನಾಗಲಿಂಗಪ್ಪನವರು ಬಂದು ಆಡಿ ಹೋದ ಜಾಗ ಅದು. ಶರೀಫರು ಬಂದು ನಿಂತಿದ್ರು. ಅವ ಪ್ರಭುಲಿಂಗ ಲೀಲಾ ಹೇಳ್ತಿದ್ದ. ಇವ್ರಿಗೇನು ಬಿಡೆ, ಒಂದಿಷ್ಟು ಮಂದಿ ಕುಂತು ಕೇಳ್ತಿದ್ರು, ಕೆಲವೇ ಜನ. ಸಿದ್ಧಾರೂಢಂದ್ರು, ಓದುವವಾಗ ಎಚ್ಚರವೂ ಇರಬೇಕು, ಪ್ರಭುಲಿಂಗ ಲೀಲೆಯ ಓದುವವಾಗ ಎಚ್ಚರವೂ ಇರಬೇಕು. ತಮ್ಮ, ಪ್ರಭುಲಿಂಗ ಲೀಲಾ ಅಂದ್ರೆ ಹ್ಯಾಂಗ ಓದಬೇಕು ಅಂತಂದ್ರೆ ಹೇಳುವವನು ಶಿವನಾಗಬೇಕು, ಕೇಳುವವರು ಶಿವನಾಗಬೇಕು. ಶಿವನಾಗಿ ಶಿವಲೀಲೆಯನ್ನು ಕೇಳಬೇಕು, ಶಿವನಾಗಿ ಶಿವಲೀಲೆಯನ್ನು ಹೇಳಬೇಕು. ಇವರಿಬ್ಬರು ನೋಡಿ ಅಲ್ಲಿ ಮ್ಯಾಲೆ ಶಿವನ ಸಭೆಯವರು ಹೌದು ಹೌದು ಅನ್ಬೇಕು. ಹಾಂಗ ಹೇಳಬೇಕು ಪುರಾಣ ಅಂದ್ರು. ಅವಂದು ಕೂಡ್ಲೆ ಹೊರಬೇಕೇನೆ ಬೇಕು ನಿನಗೆ ಅಂದ. ಎದ್ದು ಹೋಗು. ಅವಾಗ ಹೇಳಿ, ಎದ್ದು ಹೋಗುತ್ತೀನಿ ತಾಳೆಲೋ ಛೀ ಬುದ್ಧಿಗೀಡಿ, ಎದ್ದು ಹೋಗುತ್ತೀನಿ ತಾಳೆಲೋ ಇದ್ದು ಇಲ್ಲೇ ಭವಕ್ಕೆ ಬೀಳು. ಅವನ ಹೊತ್ತಿ ಹಠದ ನೆಮ್ಮನ್ಯಾಕೆ ನೋಡುತ್ತಿ, ಒಣ ಕಟಗಿಯಂತೆ ಶಟದ ನಿಂತು ಮಾತನಾಡುತ್ತಿ. ಅಲ್ಲೇ ಪದ ಅಂತ. ಅವಾಗ ಹಿಂದೇನು ಪ್ರಾಯಶ್ಚಿತ್ತ ಆಗಬೇಕು ಆಗಿತ್ತು ಗೊತ್ತಿಲ್ಲ, ಆದ್ರೆ ಆಗುದು ಕಡಿಮೆ. ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಕಡಿಮೆ, ಆದ್ರೆ ನಾವು ಮಾಡಿದ್ದ ಸರಿ ಅನ್ನೋ ಹಠನ ನಮ್ಮಲ್ಲಿ ಬಹಳ ಇರ್ತದೆ. ಹಂಗ ಅಲಮಯ್ಯನಿಗೆ ಅಪ್ಪ ಸಿದ್ಧಾರೂಢ ಅಪ್ಪಣೆ ಕೊಡ್ಲಿಲ್ಲ. ಕಾಶಿಗೆ ಹೋಗ್ಬೇಕು, ನನ್ನ ಕಾಶಿಗೆ ಹೋಗನ್ರಿ ಅಪ್ಪ ಅಂದ ಕೂಡಲೇ ಸಿದ್ಧಾರೂಢಂದ್ರು, ಅಲ್ಲೇ ತಮ್ಮ ಕಾಶಿಗೆ ಹೋಗ್ತೀಯ ಕೇಳಂಗಾರ.
ಅಂದು ಸ್ವಾಮಿಯು ಶಾಸ್ತ್ರಿಯೇಕೆ ಹೊರವೆ ಕಾಶಿಗೆ ಪೂಜವರು ತಾವು ಮರಳಿ ಬರುವುದೇ ಇಲ್ಲ ಮದರಿನ್ ಕಾಶಿಗೆ ತಕ್ಕೆ ತೆರಳುವುದು ಬೇಡೆನಲು ಹೇಗೆ ಇರಲಿ ನಾಂ ಹೋಗುವುದೇ ನಿಜಮೆನೆ ಮರಳಿ ಹೋಗೈ ಮರಳಿ ಬರಬೇಡೆಂದು ಪರಸಿದರು ಎಂದು ಪರಸಿದರು. ಶಾಸ್ತ್ರಿಯೇ ಕೇಳು, ಕಾಶಿಗೆ ಹೋದವರು ಹಳ್ಳಿ ಬರುವುದಿಲ್ಲ, ಅದಕ್ಕೆ ನೀವು ಹೋಗ್ಬೇಡಪ್ಪ. ಯಾವ ಉದ್ದೇಶ ಇತ್ತು ಯಾರಿಗೆ ಗೊತ್ತು. ಅವ ಯಪ್ಪ ಬೇಕಾದ್ದಾಗಲಿ ನಾ ಹೋಗೇ ತೀರವ, ನಂಗೆ ಅಪ್ಪಣೆ ಕೊಡು. ಹೌದಾ? ಹೋಗು, ಮರಳಿ ಇಲ್ಲಿ ಬರಬೇಡಿ. ಎಷ್ಟು ಆಶೀರ್ವಾದ ಮಾಡಿದ್ರು. ಅವಗೂ ಏನನಿಷ್ಟೋ, ನನ್ನ ಕೊನೆಯ ಕಾಲ, ಕೊನೆಯೊಳಗೆ ಕಾಶಿಯಲ್ಲಿ ಹೋಗಿ ಪ್ರಾಣ ಬಿಟ್ಟರೆ ಮೋಕ್ಷ ಆಗ್ತದೆ ಅಂತಾರೆ. ಕಡೆಗೆ ಆ ಗತಿಯರ ಆದೀತು ಎಂಬುದಾಗಿ ಆ ಅಲ್ಮಯ್ಯ ತಿಳ್ಕೊಂಡು ಸುಮ್ಮನಾದ. ಸಿದ್ಧಾರೂಢರು ಪ್ಯಾಟಾಡ್ ಅಡ್ಡಾಡ್ಕೋ ಅಂತ ಬಂದು ಕತ್ಲಾಗೋದಕ್ಕ ಅಲ್ಲಿ ಒಂದು ಕ್ವಾಟಿಗ್ವಾಡಿ, ಆ ಕ್ವಾಟಿಗ್ವಾಡಿ ಹೆಸರು ಹೋಗಿ ಕುಂತ್ಕೊಂಡ್ರು. ಜನಸಂದಣಿ ಇರಲಿಲ್ಲ. ಅಲ್ಲಿಂದ ಅಲ್ಲಿ ಕಾಲ್ರನ್ನು ಹುಡುಕೊಂತ ಕೊತವಾಲರು ತಳವಾರು ಕೂಡಿಕೊಂಡು ಬಂದು ಇವನ್ ನೋಡಿದ್ರು. ಯಾರು ನೀನು ಕರೆ ಮಾತಾಡೋ ಅಂದ್ರು. ಮೌನಿದ್ರು ಇವರು, ಮೌನಿದ್ರು, ಮಾತಾಡ್ಲಿಲ್ಲ. ಅವನೇನ್ ಕೇಳ್ತಿಲ್ಲ, ಗೊತ್ತಾಗೋದಿಲ್ಲ, ಕಳ್ಳವ ಹಕ್ಕು. ಇಬ್ರು ತಳವಾರು ಕೋಲ್ ತಗೊಂಡು ದಯವಿಲ್ಲದೆ ಹೊಡೆಯಲಾಗಿ ಇನ್ನಿಬ್ಬರಂದ್ರು ಓಡ್ಕೋಂತ ಬಂದು, ಕಳ್ಳಲ್ಲೋ ಮಾರಾಯವ, ಭಿಕ್ಷುಕ ಅದನ್ನು ಬಿಡ, ನಿಮ್ಮ ಅವನ್ನೇ ಕುಡಿತೀರಿ ಅಂತೇಳಿ ಭಿಕ್ಷುಕ ಅಂತ ಒಬ್ಬ ಹೇಳಿದ. ಕಳ್ಳರು ಅಂತ ಕೆಲವು ತಿಳ್ಕೊಂಡ್ರು, ಬಡಿದ್ರು. ಆ ಕೊತ್ವಾಲ ಏನ್ ಮಾಡಿದ, ಯಾವನೇ ಯಾಕೆ ಭಿಕ್ಷುಕ ಇರ್ಲಿ ಕಳ್ಳಿರ್ಲಿ ಇವ್ನ ಊರಾಗ ಇಟ್ಕೋಬೇಡ್ರಿ, ಊರ್ ಹೊರಗೆ ಹಾಕ್ರಿ ಇವನ್ನ ಅಂತ ಹೇಳಿದ್ರು. ಅಷ್ಟು ರಾತ್ರಿ ಒಳಗೆ. ಯಾಕಂದ್ರೆ ಅವ್ರಿಗೆ ಈ ಸಂಸ್ಕಾರ ಇರೋಂಗಿಲ್ಲ, ಮತ್ತು ಮಹಾತ್ಮರು ತಮ್ಮ ಗುರ್ತು ಲಘು ತೋರಿಸ್ಕೊಡುವಂಗಿಲ್ಲ, ಗೊತ್ತೂ ಆಗುದಿಲ್ಲ. ಆಮೇಲೆ ಸಿದ್ಧಾರೂಢರು ಊರ್ ಹೊರಗೆ ಬಂದು ಒಂದು ಗಿಡದ ಕೆಳಗೆ ರಾತ್ರಿಯನ್ನು ಕಳೆಯುವ ಕಾಲದಲ್ಲಿ ಊರಾಗಿ ಸುದ್ದಿ ಗೊತ್ತಾಗಿ ಅಲ್ಮಯ್ಯನ ಶಿಷ್ಯರು ಕಂಡಾಪಟ್ಟಿ ಮಂದಿ ಓಡೋಡಿ ಬಂದು ಕೊತವಾಲನ್ನು ತಳವಾರನ್ನು ಬೈದು ಸಿಟ್ಟು ಮಾಡಿ ಸಿದ್ಧಾರೂಢ ಹತ್ರ ಹೋದ್ರು. ಹೋಗಿ ಅಂತಾರೆ, ಅನಿಕರೋಳು ಸ್ವಾಮಿಯನ್ನು ಕೊಡದಿಹ ಗಣಿಪವಾರ್ಚಯ ಕೇಳಿ ಭಕ್ತಸು ಇದರಗೂಡುತ್ತ ಶಾಸ್ತ್ರಿಯೂರೇ ಪುಡುಕುತ್ತ ಬಿಡುಕುತ್ತ ಮನದೊಳಲ್ಲಿಗೆ ಬಂದು ಬೇಗನೆ ಜನಕನೇ ನಿನ್ನನ್ನು ಪಡೆದರು ಎನಲಿಕಂ ಬಳ್ಳಾರಿಯಷ್ಟೇ ದುಃಖವಿಲ್ಲ. ಸಿದ್ಧಾರೂಢರು ಮುನ್ನೋಡಿದ್ರು. ಒಂದು ಮಾರುತಿ ಗುಡಿ, ಆ ಗುಡಿಯಾಗ ಹೋಗಿ ಕುಂತ್ಕೊಂಡ್ರು. ಜನರೆಲ್ಲ ಬಂದು ನಮಸ್ಕಾರ ಮಾಡಿ, ಯಪ್ಪಾ ನೀನು ಹೊಡೆದ್ರೆ ಕೇಳಿದ್ರು. ಹೊಡೆದ್ರು, ಆದ್ರೆ ಬಳ್ಳಾರಿ ಅಷ್ಟೇನಲ್ಲ. ಬಳ್ಳಾರಿಯಾಗ ಆಗಿದ್ದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇತ್ತು. ಇದೇನು ಅಷ್ಟೇನು ದೊಡ್ಡದೇನಲ್ಪ. ಅಂಕೂಲ ಶಾಸ್ತ್ರೀಯ ಏನ್ ಕೇಳಿದ್ರು, ಬಳ್ಳಾರಿಯಾಗ ಏನಾಗಿತ್ರಿ ಅಪ್ಪ ಅಂತ ಕೇಳಿದ್ರು. ಬಳ್ಳಾರಿ ಒಳಗೆ ಹೇಳ್ತೀನಿ ಕೇಳು. ಧನಿಕನ ಹನುಮಂತ ಶಕ್ತಿಯ ಮನೆಯ ಬಾಗಿಲದಲ್ಲಿ ಭಿಕ್ಷಕ ಮನದೆ ದುರ್ಜಾನದಲ್ಲಿ ನಿಂತಿರೆ ಬಾಗಿಲಂ ಕಾಯುವ ಮನುಜನು ಬಡೆ ಸಾವನೆಂಬುವ ಧನಿಕರೋಳು ತಾಂ ಬಂದು ನೀನ ಇರುತ್ತ ಕೇಳಲ್ ಮೌನದುನ್ನ ನಿರಲಿ ಕಾಸಾವ. ಬಳ್ಳಾರಿ ಒಳಗೆ ಸಂಧಿ ಪೇಟೆಗಳನ್ನು ಸಂಚಾರ ಮಾಡ್ತಾ ಅಡ್ಡಾಡ್ಕೋಂತ ಹೋಗಿ ಹನುಮಂತ ಶೆಟ್ಟಿ ಅಂತ ಒಬ್ಬ ದೊಡ್ಡ ಶ್ರೀಮಂತ, ಆ ಶ್ರೀಮಂತನ ಮನೆ ಮುಂದೆ ನಿಂತು
ಭಿಕ್ಷಾ ಕೇಳ್ಬೇಕಂತ ಹೋದ್ನಿಪ್ಪ. ಆ ಬಾಗಿಲ ಕಾಯೋ ಬಡೆ ಸಾಬ ಅಂತಿದ್ದ. ಅವ ನನ್ ನೋಡಿ ಯಾರೋ ನೀನು ಕೇಳಿದ. ನಾ ಮಾತಾಡ್ಲಿಲ್ಲ. ಅದು ಸಾಯಂಕಾಲ ಸಮಯ, ಕತ್ಲ. ಅವಾಗವ ಅಂದ, ಮೊನ್ನೆ ನೀನೇ ಬಂದ್ ನಮ್ಮ ಮನಿ ಕನ್ನ ಹೊಡೆದಿಲ್ಲ, ಸರಿಯಾಗಿ ಹೇಳ್ತೀಯೋ ಇಲ್ಲೋ ಅಂತ ಸಿಟ್ಟಿಗೆದ್ದು ಸನ್ನಿ ಪಿಡಿದವನಂತೆ ಕೋಲು ತೆಗೆದುಕೊಂಡು ಸಿದ್ಧಾರೂಢ್ರನ್ನ ಉಳಿಸಾಡಿ ಹೊಡೆದ್ಬಿಟ್ಟವ. ಹೊಡೆದ ಎದ್ರ ಅಪ್ಪ ಅವರು. ಅವನ್ ತನಗ ಸಾಕಾಗ್ಬಿಟ್ಟವ ಹೊಡೆಯುದು. ಯಾರು? ಆ ಬಾಗಿಲಕಾಯಮ್ಮ. ಎದ್ದು ಕುಂಟುತ ಪೆಟ್ಟು ಪಚ್ಚಿರುತ್ತಿದ್ದ ತಲೆ ಮೊಣಕಾಲು ಮೈಗಳ ಗಾಯಂ ಪರಿಯುವ ರಕ್ತವ ನೋಡಿ ಸಂಕಟ ಬಿದ್ದು ಶಿವಶಿವಾ ಎಂದು ಧ್ಯಾನದೋಳು ಎದ್ದು ನಡೆದನು ಗದ್ದಲಿಲ್ಲದ ಸ್ಥಾನಕಾನಾಗ. ಮೈತುಂಬೆಲ್ಲ ರಕ್ತ ಬರ್ಲಿಕ್ಕೆ ಹೆಚ್ಚು, ಮೊಣಕಾಲಿಗೆ ಪೆಟ್ಟು ಬಿದ್ದಿದ್ದು, ತಲೆಗೆ ಪೆಟ್ಟು ಬಿದ್ದಿದ್ದು, ಬೆನ್ನಿಗೆ ಪೆಟ್ಟು ಬಿದ್ದಿದ್ದು. ಇದನ್ನು ಸಹಿಸಿಕೊಂಡು ಶಿವ ಆತು ನಿನ್ನಾಟ ಅಂತಿಷ್ಟು ಹೇಳಿ, ಯಾರೂ ಜನರಿಲ್ ಜಗಕ್ಕೆ ನಾ ಬಂದೆ. ಅವತ್ತೇನು ದುಃಖ ಆಗಿತ್ತು ಹೊಡೆದಾಗ, ಅಷ್ಟು ದುಃಖ ನಿಮ್ಮೂರಾಗ ಆಗಿಲ್ಲ. ಇಲ್ಲಿ ಮಹಾತ್ಮರನ್ನ ಬಹಳ ಅರ್ಥ ಮಾಡ್ಕೋಬೇಕಲ್ಲ. ಏನಾದ್ರೂ ಒಂದು ಆಪತ್ತು ಬಂದಾಗ ಅದಕ್ಕಿಂತ ಪ್ರಿಯದಾದ ಆಪತ್ತು ಸ್ಮರಣೆ ಮಾಡಿಕೊಂಡು ಅದಕ್ಕಿಂತ ಇದು ಏನು ಹಿರಿದಲ್ಲ ಎಂಬತಕ್ಕಂಥ ವಿಚಾರ ಮಾಡಿಕೊಂಡು ಸಮಾಧಾನ ಮಾಡ್ಕೋಬೇಕು ಹೊರತು ಅನ್ನಕ್ ಬರ್ತಿತ್ತು. ಅವ್ರಿಗೆ ಶಾಪ ಕೊಡಕ್ ಬರ್ತಿತ್ತು, ಬೈಯಾಕ್ ಬರ್ತಿತ್ತು, ಬೇಕಂದ್ರೆ ಎಲ್ಲ ಮಾಡಕ್ ಬರ್ತಿತ್ತು. ಯಾವುದನ್ನೂ ಮಾಡಬಾರದು, ಉಣಬೇಕಾದದ್ದನ್ನು ಉಂಡು ಹೋಗ್ಬೇಕು ಎಂಬ ಪ್ರಜ್ಞೆ ಇತ್ತಷ್ಟೆ. ಕಬೀರದಾಸರು ಕೇಳಿದ್ರಂತ ಅಪ್ಪ ಅವ್ರಿಗೆ, ಯಪ್ಪ ಘನಮಹಿಮ ನೀನು ಸಿದ್ಧ, ತಪೋನಿಷ್ಠ ನೀನು, ನಿನ್ನಲ್ಲಿ ಸಕಲ ಸಿದ್ಧಿಗಳು ಬಂದು ನಾಯಿಯಂತೆ ಬಿದ್ದಾವ. ಬರುವ ಪ್ರಾರಬ್ಧವನ್ನ ತಪ್ಪಿಸ್ಕೊಳ್ಳಕ್ ಬರುದಿಲ್ಲನೇಪ್ಪ ಅಂತ ಕೇಳಿದ್ರಂತೆ. ಬರ್ತೈತಪ್ಪ ಅಂದ್ರಂತಪ್ಪ. ಬರ್ತದ, ತಪ್ಪಿಸ್ಕೋಬಹುದು. ವೈರಾಗ್ಯ ಉಪರತಿಗಳ ಬಲದಿಂದ ಆ ಪದೊಳಗದ ನೋಡೋದು. ಜ್ಞಾನ ವೈರಾಗ್ಯೋಪರತಿಗಳೆಂಬುವನೆ ಸಂಧಾನಿಸುತ್ತಾರೆ ಭೋಗಮೋಕ್ಷ ವಾಂಛಿತರು. ನಿಜಗುಣದ ಕೈವಲ್ಯ ಪದ್ಧತಿಯಲ್ಲಿ ಇದು ಬಹಳ ಪರಿಶುದ್ಧ ಪದ. ಅಲ್ಲಿ ಜ್ಞಾನ ಒಂದೇ ಇದ್ರೆ ಏನಾಗ್ತದೆ, ಉಳಿಕೆ ವ್ಯಾಲಿಡಿದ್ರೆ ಏನಾಗ್ತದೆ, ಉಳಿಕೆ ವ್ಯಾಲಿಡಿ ಇಲ್ಲದ್ರೆ ಜ್ಞಾನ ಇದ್ರೆ ಏನಾಗ್ತದೆ, ಇವೆರಡೂ ಇದ್ದು ಜ್ಞಾನ ಇರ್ಲಿದ್ರೆ ಏನಾಗ್ತದೆ. ಇದ್ರ ಬಗ್ಗೆ ವಿಮರ್ಶನ ಕೈವಲ್ಯ ಪದ್ಧತಿಯಲ್ಲಿ ನಾವು ಕಾಣಬಹುದು. ಅಪ್ಪ ಅಂದ್ರು ತಪ್ಪಿಸ್ಲಿಕ್ಕೆ ಬರ್ತದಪ್ಪ. ವೈರಾಗ್ಯ ಉಪರತಿಗಳ ಬಲವಿದ್ದದ್ದರಿಂದ ಪ್ರಾರಬ್ಧದಿಂದ ಬರ್ತಕ್ಕಂಥ ಉಪದ್ರ ತಪ್ಪಿಸ್ಲಿಕ್ಕೆ ಬರ್ತದೆ. ಆದ್ರೆ ಅದನ್ನು ಉಣ್ಣಾಕ ಮತ್ತೆ ಹುಟ್ಟಿ ಬರ್ಬೇಕಾಗ್ತದೆ. ಅದಕ್ಕೆ ಹಗಲೆಲ್ಲ ಬರುದೇಂತಮ್ಮ, ಒಂದ್ ಬಂದಿವೆ ತಿರ್ಗಾ ಮುರುಗ ಏನಾದ ಕೆಲಸ, ಅದೇನು ಉಣ್ಬೇಕು ಅದನ್ನು ಉಣಿಸಿಕೊಂಡು ಪ್ರಾರಬ್ಧ ಲಘು ಲಘು ಉಣಿಸಿ ಕರ್ಕೊಂಡು ಹೋತಂದ್ರೆ ನಮಗಿರ್ತದ, ಅದ್ರ ಅದಕ್ಕಿರ್ತದ, ಆರಾಮ್ ಇರುದು, ಬರುದಕ್ಕೆ ಯಾಕೆ ಬ್ಯಾಡ ಅನ್ಬೇಕು ಅದ್ರ ತಪ್ಪು. ಇಷ್ಟು ಮಹಾತ್ಮರ ಜೀವನದಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಆಧ್ಯಾತ್ಮ ಸಂಪತ್ತು, ಕಿಮ್ಮತ್ತಿನ ಸಂಪತ್ತು ಸಣ್ಣದಲ್ಲ. ಅದಕ್ಕೆ ಅಪ್ಪ ಅವರು ಬಳ್ಳಾರಿ ಒಳಗಾದಷ್ಟು ತಾಪ ಇಲ್ಲೇನಾಗಲಿಲ್ಲಪ್ಪ. ಬಳ್ಳಾರಿಗಾದಷ್ಟು ನೋವು ನಿಮ್ಮೂರಾಗೇನಾಗಲಿಲ್ಲ ಅಂದ ಕೂಡಲೇ ಎಲ್ಲರೂ ತಲ್ಲಣಗೊಂಡು ಅಪ್ಪವ್ರಿಗೆ ನಮಸ್ಕಾರ ಮಾಡಿ, ಯಪ್ಪ ಇಲ್ಲಿ ಬ್ಯಾಡ ಹನುಮಪ್ಪನ ಗುಡಿಗೆ, ಊರಾಗ ಹೋಗುನಿಪ್ಪ ಅಂದ್ರು. ಬ್ಯಾಡ, ಪ್ರಾರಬ್ಧ ನಿಮ್ಮೂರಾಗ ಇರಬಾರ್ದಂತ ಬಡ್ದು ಕಳಿಸ್ಯದ, ಮತ್ ಸುಮ್ಮನೆ ಅಲ್ಲಿ ಯಾಕೆ ಹೋಗ್ಬೇಕು, ನಾವು ಮತ್ತೆ ಮುಂದೆ ಹೋಗ್ತೀವಿ ಅಂದ ಕೂಡಲೇ ಆ ಅಲ್ಮಯ್ಯ ಏನ್ ಮಾಡಿದ, ಮನೆಗೆ ಕಳಿಸಿ ಎಲ್ಲರಿಗೂ ಅಡಿಗೆ ಮಾಡಕ್ ಕಳಿಸಿ, ಅಡಿಗೆ ಮಾಡಿಸಿ ಹನುಮಪ್ಪನ ಗುಡಿಗೆ ತರಿಸಿ ಎಲ್ಲರೂ ಅಪ್ಪ ಅವ್ರು ಕೂಡ ಕುಂತು ಅಲ್ಲೇ ಊಟ ಮಾಡಿ ಅಲ್ಲೇ ನೀರು ಕುಡಿದು ಸಿದ್ಧಾರೂಢರು ಕೂಡ ಅಲ್ಲೇ ಎಲ್ಲರೂ ಮಲ್ಕೊಂಡ್ರು. ಮುಂದೇನಾತ್ ನೋಡ್ರಿ. ಬಳಿಕ ಪೌರಾಣಿಕಂ ಕಾಶಿಗೆ ತಳುವುದೇದಾಂ ಹೋಗಿ ಸದ್ಗುರುಗಳನ್ನು ಶೋಧಿಸಿ ಭಕ್ತಿ ಪೂರ್ವಕ ಸೇವೆಗೈಯುತ್ತ ತಿಳಿದು ಸ್ವಾತ್ಮಜ್ಞಾನವರಿಂ
ಬಳಿಕ ಸಿದ್ಧನು ಪೇಳಿದಾಚರ ಹೊಳೆಯ ದಡರು ಪ್ರಾಣಗಪ್ಪನೆ ಇತ್ತು ಕೈ ಮುಗಿದ ಬೆಳಗಾಯಿತು. ಎಲ್ಲರೂ ಎದ್ದೆದ್ದು ನಮಸ್ಕಾರ ಮಾಡಿ ತಮ್ಮ ಮನೆಗೆ ಹೋದ್ರು. ಅಪ್ಪ ಅವ್ರಿಗೆ ಮತ್ತೆ ಊರಾಗ ಬರ್ರಿ ಅಂದ್ರು. ಬರುದಿಲ್ಲಪ್ಪ ಅಂತ ಹೇಳಿದ್ರು. ಅಪ್ಪ ಅವ್ರ ಊರಾಗ ಹೋಗ್ಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದ್ರು. ಇತ್ಲಾಗ ಶಾಸ್ತ್ರಿ ಏನು ಮಾಡಿದ, ಕಾಶಿಗೆ ಹೋಗಬೇಕಂದಿದ್ನಲ್ಲ, ಕಾಶಿಗೆ ಹೋದ. ಮುಂದೆ ಅವನ ಪರಿಸ್ಥಿತಿ ಏನಾಯ್ತು ಅಂದ್ರೆ, ಅಲ್ಲಿ ಗುರುಗಳು ಸಿಕ್ಕರು, ಅಭ್ಯಾಸವನ್ನು ಮಾಡಿದ. ಮುಂದೆ ಗಂಗಾ ನದಿ ತೀರದಲ್ಲಿ ಅವನು ಪ್ರಾಣವನ್ನು ಕಳ್ಕೊಂಡ. ಅದಕ್ಕೆ ಅಪ್ಪವ್ರೇನು ಹೇಳಿದ್ರು, ಹೋಗು ತಿರುಗಿ ಬರಬೇಡ ಅಂತೇನು ಹೇಳಿದ್ರು. ಅದು ಆ ಮಾತು ನಿಜವಾಗಿಯೂ ಕೂಡ ಫಲಿಸ್ತು. ಮಾತಾ ಅಷ್ಟು ಕಿಮ್ಮತ್ತಿನೂರಿ. ಆ ಮಾತಿನವು ತಪಶಕ್ತಿ ಇರ್ತದೆ, ತಪಫಲ ಇರ್ತದೆ. ಅವರು ನೋವು ಸಹಿಸಿಕೊಳ್ಳುವಾಗ ಅವರು ಸಾಧಿಸಿದ ವೈರಾಗ್ಯ ತಿತೀಕ್ಷಾದಿಗಳ ಕಿರಣಗಳು ಪ್ರಖರ ಆಗ್ತಿರ್ತಾವೆ. ಅವು ಸೂಕ್ಷ್ಮ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ, ಹೊರತಾಗಿ ಸ್ಥೂಲಾರ್ಥದಲ್ಲಿ ಗೊತ್ತಾಗುವುದಿಲ್ಲ. ಹಂಗ ಸಿದ್ಧಾರೂಢ ಅಪ್ಪ ಅವರು ಅಲ್ಲಿಂದ ಯಾದವಾಡವನ್ನು ಬಿಟ್ಟು ಬೆಳಿಗ್ಗೆ ಸಂಚಾರ ಮಾಡ್ತಾ 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 ಅನೇಕ ಗ್ರಾಮ ಗಿರಿ ಅರಣ್ಯಗಳನ್ನು ನೋಡ್ತಾ, ರೋಗಗಳು ಬಂದುವು ಅಂತಂದ್ರೆ ದೊಡ್ಡ ಔಷಧ, 3 ದಿವಸ ಅನ್ನ ಬಿಟ್ಬಿಡುದು, ತಾನ ಹೋಗ್ತದ. ಅದಕ್ಕೂ ಬಿಟ್ಟು ನೋಡ್ರಿ, ನೀವು ಬಿಡಕ್ಕಾಗುದಿಲ್ಲ, ಅದಕ್ಕೆ ಹೋಗಕ್ಕಾಗುದಿಲ್ಲ. ಹಂಗ ಅಪ್ಪ ಅವರು ಸಂಚಾರ ಮಾಡ್ತಾ ಮಾಡ್ತಾ ಅನ್ನಪಾನಂ ತೊರೆಯುತ್ತ ಅಲ್ಲೂ ಇಲ್ಲಿ ತಿರುಗ್ತಾ ಎಲ್ಲಿಗೆ ಬಂದ್ರು ಅಂತಂದ್ರೆ ಒಂದು ನದಿ ದಂಡಿಗೆ ಬರ್ತಾರೆ. ಅರಬುದವೆಂತೆಂಬ ನಿಜ ಪರಿ ತಾರಕಗೆ ತಾಂ ತನ್ನುವನೊಪ್ಪಿಸಿ ಯಾರು ಸುಖದಿಂದಿರಲಿಕ ಪರಿಚಾರಕ ಬಂದನು. ಸೇರಿಸಲು ಗೋಕಾವಿಪುರವಂ ಸಾರುತ್ತಾಗಳೆ ಸಿದ್ಧ ಭಾರತಿ ಊರೊಳಗೆ ತಿಳಿದು ನೀರು ಕುಡಿಯಲ್ಕೆ ಅಪ್ಪ ಅವರು ಶರೀರ ಒಪ್ಪಿಸಿದ್ರು. ಯಾರಿಗೆ? ಪ್ರಾರಬ್ಧವೆಂಬ ಪರಿಚಾರಕನಿಗೆ. ಯಾವಾಗ ಉಣಿಸಬೇಕು, ಯಾವಾಗ ಅಳಿಸಬೇಕು, ಯಾವಾಗ ನಗಿಸಬೇಕು, ಯಾವಾಗ ನಿದ್ರಿ, ಯಾವಾಗ ಎಚ್ಚರ, ಯಾವಾಗ ಸ್ತುತಿ, ಯಾವಾಗ ನಿಂದ, ಯಾವಾಗ ಜಯ, ಯಾವಾಗ ಅಪಜಯ, ಏನೇನು ಬರಬೇಕು ಅದನ್ನೆಲ್ಲ ಕೊಡೋರು ಯಾರು ಅಂತ ಕೇಳಿದ್ರೆ ಪ್ರಾರಬ್ಧವೆಂಬ ಪರಿಚಾರಕ. ಪ್ರತಿಯೊಬ್ಬರದು ಅಷ್ಟೇ. ನಾವು ತಿಳ್ಕೊಂಡಿವಿ, ನಾ ಅದನ್ನು ಮಾಡಿದೆ, ನಾ ಇದನ್ನು ಮಾಡಿದೆ. ನಿನಗೇನೇನೇನೇನೋ ಮಾಡಕ್ ಬರುದಿಲ್ಲ. ಅಲ್ರಿ, ನಾನು ಹಿಂಗ್ ಹೋಗ್ಬೇಕಂದ ದಿವಸ ಈ ದಾರಿಲಿ ಹೋಗವ, ಇವತ್ತದು ಏನೇನೋ ಆ ದಾರಿಲಿ ಹೋಗಿ ಸೈಕಲ್ ಹಾಕೊಂಡು ಬಿದ್ದು ಕಾಲು ಮುರ್ಕೊಂಡೆ, ಇಲ್ಲಿ ಹೋಗವ ಅಲ್ಯಾಕೆ ಹೋದಿ? ನಿನಗೆ ಸ್ವತಂತ್ರ ಇಲ್ಲ. ಕರ್ಮ ಹೆಜ್ಜೆ ಕಿತ್ತು ಹೆಜ್ಜೆ ಇಡಬೇಕಾದ್ರೆ ಕರ್ಮ ನಿನ್ನ ನಿರ್ಣಯ ಮಾಡ್ತಮ್ಮ. ಕರ್ಮ ಬಹಳ ಶಾಣೆ ಅದ. ಅದು ಇವನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಇವನು ಕಾಲು ಮುರಿಬೇಕು, ಎಲ್ಲಿ ಉಣಿಸ್ಬೇಕು, ಎಲ್ಲಿ ತಿನ್ನಿಸ್ಬೇಕು, ಎಲ್ಲಿ ಮಲಗಿಸ್ಬೇಕು, ಎಲ್ಲ ಪ್ರಾರಬ್ಧಕ್ಕೆ ಗೊತ್ತದೆ. ಮನುಷ್ಯ ಶರೀರ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನೂ ಕೂಡ ಇದರ ನಿಯಮವನ್ನ ಒಂದು ಕೂದಲೆಳೆಯಷ್ಟು ಕೂಡ ದಾಟ್ಲಿಕ್ಕೆ ಬರುವುದಿಲ್ಲ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಹರಿಯ ನೀರೈದು ಪರಿಭವದೊಳಗೆ ಬೆಳಲು ಸೀಜೆ. ವಿಷ್ಣು ಅನಿಸಿಕೊಂಡಿರ್ತಕ್ಕಂಥವನ್ನ 10 ಸಾರೆ ಹುಟ್ಟಿಸ್ತದು. ಹುಟ್ಟು ಯಾವ ಬೇಕಾಗಿದ್ದಿತ್ತು, ಆದ್ರೂ ಹುಟ್ಟಲೇಬೇಕಾದ್ದು. ಅಸಂಭವಂ ಹೇಮ ಮೃಗಶ್ಯ ಜನ್ಮ. ವಾಲ್ಮೀಕಿ ಋಷಿಗಳು ರಾಮಾಯಣದಲ್ಲಿ ಒಂದು ಶ್ಲೋಕ ಬರೀತಾರೆ. ಸೀತೆ ಪರ್ಣ ಕುಟೀರದಲ್ಲಿ ಇದ್ಲು. ಪರ್ಣ ಕುಟೀರದಲ್ಲಿ ಇದ್ದಾಗ ಇದರಿಗೆ ಬಂಗಾರ ಚಿಗುರಿ ಬಂತು. ರಾಮನೂ ಪ್ರಜ್ಞಾವಂತ, ಸೀತೆಗೂ ಪ್ರಜ್ಞೆ ಇದೆ.
ದಡ್ರಲ್ಲ ಅವರು. ಆದ್ರೆ ಏನಾಗಿದೆ, ಬಂಗಾರ ಚಿಗರಿಯನ್ನು ಕಂಡು ಸೀತೆ ಮೋಹಿಸಿದ್ದಾಳೆ. ಆ ಚಿಗುರಿ ಬೇಕು. ರಾಮ ಗೊತ್ತದ, ಬ್ರಹ್ಮ ಬಂಗಾರ ಚಿಗುರಿ ಮಾಡಿಲ್ಲ, ಅವಂಗೂ ಗೊತ್ತದ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಬಂಗಾರ ಚಿಗುರಿ ಜಗತ್ತಿನೊಳಗಿಲ್ಲ ಅಂತ ಅವನ್ ಗೊತ್ತದ. ಮತ್ ಬಂಗಾರ ಚಿಗುರಿ ಇಲ್ಲ ಅನ್ನೋದು ಸೀತೆಗೂ ಗೊತ್ತದ. ಆದ್ರೂ ಬಂಗಾರ ಚಿಗುರಿ ಬೇಕು ಅಂತ ಆಕಾಂಕ್ಷೆ ಆಗ್ಯದ. ಹುಚ್ಚಿ ಅಲ್ಲ, ಎಂಥ ಮಬ್ಬದಿದ್ ನೀನು. ಅರಣ್ಯ ಇದು, ಅನಂತ ರಾಕ್ಷಸರು ಸಂಚಾರ ಮಾಡ್ತಾ ಇರ್ತಾರೆ. ಈ ವೇಷದಲ್ಲಿ ಯಾವನಾದ್ರೊಬ್ಬ ಸುಳಿದಿರಬಹುದು. ಇದು ನನ್ಲಿಕ್ಕೆ ರಾಮ ಗೊತ್ತಿತ್ತು. ಆದ್ರೆ ಸೀತೆ ಮನಸ್ಸಂತುಷ್ಟಿ ಮಾಡಬೇಕು. ಲಗ್ನ ಮಾಡಿಕೊಂಡೆ, ಅರಮನೆ ಕರ್ಕೊಂಡು ಬಂದೆ, ಆಕೆಗೇನು ಶಾಂತಿ ಇಲ್ಲ, ಆಕೆಗೇನು ಸಮಾಧಾನ ಇಲ್ಲ. ಅರಣ್ಯದಲ್ಲಿ ಬಂದಾಗ ಆಕೆ ಬೇಡಿದ್ದು ಕೊಟ್ಟರು ಸಮಾಧಾನ ಆದೀತು. ಈ ಸಂಕಲ್ಪ ಬಂತು. ಲಕ್ಷ್ಮಣ ಗೊತ್ತದ ಅದು ಮಾಯಾಮೃಗ ಅನ್ನೋದು. ಅವ ಒಬ್ಬ ಬ್ಯಾಡಂತಾನ. ರಾಮ ಗೊತ್ತದ ಬಂಗಾರದ ಮೃಗ ಇಲ್ಲ ಅನ್ನೋದು. ಇಷ್ಟು ಗೊತ್ತಿದ್ದೂ ಕೂಡ ಸೀತಾಪಹರಣವಾಯಿತು. ಕಾರಣ ಏನು ಅಂದ್ರೆ ಕರ್ಮ ಬುದ್ಧಿಯನ್ನ ಆ ಸಮಯದಲ್ಲಿ ಹಿಂಗ್ ಪರಿವರ್ತನೆ ಮಾಡ್ತದೆ. ಸಾಮಾನ್ಯ ಮಾನವರು ಪಾಡೇನು, ಬಿಡಪ ದಡ್ರ ಪಾಡೇನು, ಯಾರಾದ್ರೇನು, ದಡ್ಡರು, ಶಾಣೆಯರು, ಪಂಡಿತರು, ಸ್ವಾಮಿಯರು, ಸನ್ಯಾಸಿರು, ರಾಜರು, ರಂಕರು, ಯಾವ ಬೋಳಪ್ಪಿದ್ರು ಪ್ರಾರಬ್ಧದಾದ. ಅದ್ರಾಗ ಏನೇನು ತೆಗೆಯಕ್ ಬರುದಿಲ್ಲ, ಹಾಕಕ್ ಬರುದಿಲ್ಲ. ನಾವು ದೇವರಿಗೆ ಬೇಡ್ಕೊಂಡು ತಿದ್ದುಕೊಂತೀವಿ. ಪ್ರಾರಬ್ಧ ಅಂದ್ರೆ ಹೇಳೋನ್ ತಿದ್ದುಕೊಂಡು ಮೊದಲು ನಿಮ್ಮ ದೇವ್ರನ್ನ ಪ್ರಾರಬ್ಧ ತಿದ್ದುಕೋನು. ಮುಂಗ್ಯಾಕೊಕ್ಕಿರಿ ನೀವು. ಹನುಮಪ್ಪಗ ಕಡೆಗೂ ಲಂಗೂಟಿ ತಪ್ಸಕ್ಕಾಗಲಿಲ್ಲ ಅಂತ ರಾಮನಿಗೆ. ಕನಕದಾಸರು ಹೇಳ್ತಾರೆ, ಆರಿಗಾದರೂ ಪೂರ್ವ ಕಲ್ಪನೆಯೇ ಬಿಡದು, ಮೂಲೋಕದರು ಸಹ ಮುಕ್ಕಣ್ಣನೆಂಬುವರು. ಆ ಪಾರ್ವತಿ ಪತಿಯಾದ ಶಿವಗೆ ಊರ ಹೊರಗಿನ ಮಸಣ ಮನೆಯಾಯಿತಯ್ಯ, ಆರಿಗಾದರೂ ಪೂರ್ವ ಕಲ್ಪನೆಯೇ ಬಿಡೋದು. ಅಂತಂತವ್ರ ಒದ್ದಾಡ್ಯಾರ. ಇನ್ನು ನಾವು ಹೋಗಿ ಏನ್ ಮಾಡ್ತೇವೆ? ಅದಕ್ಕೆ ದೇವ್ರಿಗೆ ಹೋಗೋದು ಅದಕ್ಕೆ ಪ್ರಾರಬ್ಧ ತಿದ್ದಿಸ್ಕೊಳಕಲ್ಲ. ಬಂದು ಪ್ರಾರಬ್ಧ ಬಂದ ತಗೊಂಡು ಬಂದೀವಿ ತಾಯಿ ಗರ್ಭದಿಂದ. ಇದೇನೋ ಉಣ್ಲಿ ಏನೋ ಮಾಡ್ಲಿ, ನಿನ್ನ ಮರೆಯದಂಗಿರಿಶ ಮುಕ್ತನನ್ನಾಗಿ ಮಾಡು. ಇಷ್ಟು ಕೇಳಾಕ ನೀ ದೇವ್ರನ್ನ ಸ್ಮರಣೆ ಮಾಡಬೇಕು ಹೊರತಾಗಿ ನಿನ್ನ ಹಣೆ ಬರುತ್ತಿದ್ದಕ್ಕಲ್ಲ. ಆ ಡಿಪಾರ್ಟ್ಮೆಂಟ್ ಅಲ್ಲ ಒಂದು. ನೀ ಬೇಕಾದಲ್ಲಿ ಅರ್ಜಿ ಮಾಡ್ಕೊ ಹೋಗು. 2 ಕಾಯಲೆ ಬಡಿಸು, 10 ಕಾಯಲೆ ಬಡಿಸು. ನಿನ್ ಕೊಳ್ಳಾಗಾರ ಕಾಯಿ ಹಾಕು, ದೇವ್ರ ಕೊಳ್ಳಾಗಾರ ಕಾಯಿ ಹಾಕು, ಹೋಳಿಗೆ ನೈವೇದ್ಯರ ಮಾಡು, ಯಾವ್ದು ಮಾಂಸದ ನೈವೇದ್ಯರ ಮಾಡು, ಸುಡಗಾಡಿ ಏನಾರ ಮಾಡು. ಪ್ರಾರಬ್ಧ ತಪ್ತದ ಎಂಬುದು ಹುಚ್ಚು ಮಾತ್ರ ಬಿಡು. ಏನು ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು. ಏನು ಬರಬೇಕಾಗ್ಯದ ಅದು ಬರೋ ಕಾಲಕ್ಕೆ ಬಂದು ಹೋಗ್ತದೆ ಹೊರತಾಗಿ ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಶಕ್ಯ ಇಲ್ಲ. ಎಂಥವನಿದ್ರೂ ಉಣ್ಣಬೇಕು. ಕರ್ಮ ಪ್ರಧಾನವಿದ್ದರೆ ಬುದ್ಧಿಯನ್ನು ಗುದ್ದಿಕೊಳ್ಳುವುದು. ಬೇಕಾದಷ್ಟು ಬುದ್ಧಿವಂತಿರ್ಲಿ ಅವ. ನನಗೆ ಗೊತ್ತಿತ್ತು ನೋಡ್ರಿ, ಇದು ಗೊತ್ತಿದ್ದನು ದಡಗ್ಗನೆ ಹಿಂಗ್ ಮಾಡ್ಕೊಂಡೆ ಅಂತ ಮಾಡ್ಕೆ. ಅದಕ್ಕ ಕರ್ಮ ವೈಚಿತ್ರ್ಯ ಬಹಳ ಸುಂದರ ಅದ ರೀ. ನಳ, ನೌಷ, ರಘು, ಪಾರ್ಥ, ಧರ್ಮ ಅಲ್ಲ. ನಿನ್ನೆ 4 ದಿವಸದಿಂದ ಬಂದು ಹೇಳೋಗ ನಾವು ವ್ಯಾಸ ಯಾರಿಗೆ? ಧರ್ಮನಿಗೆ. ನೋಡಪ್ಪ, ಹಿಂಗ್ ನಡ್ಕೊಂಡು ಹೋರಿ, ಹಿಂಗ್ ಮಾಡ್ಕೊಂಡು ಹೋರಿ. ಯಾವಾಗ ಕರೆದ್ರು ಜೂಜ್ ಮಾತ್ರ ಆಡಕ್ ಹೋಗ್ಬೇಡ ಇಟ್ಟು ಹೇಳ. ಅವನ್ ಮುಂದೆ ಹೂ ಅಂದ್ರ ಅವನ್ ಬುದ್ಧಿಗೆ ಇಡೇನವ ಚಲೋ ಮನುಷ್ಯ. ಆದ್ರೂ ದುರ್ಯೋಧನ ರಾಜಕುಲಕ್ಕೆ ಅದು ಒಂದು ಭೂಷಣ. ಕ್ಷತ್ರಿಯರು ಜೂಜ್ ಆಡ್ಲೇಬೇಕು ಅಂದ ಕೂಡಲೇ ಬಡ ಬಡ ಕರಿತರನ್ ಮೇಲೆ ಹೋಗ್ಬೇಕಾಗ್ತದ. ಹೋಗ್ಬಿಟ್ಟು ಏನಾಯ್ತು? ಏನಾಗಬಾರದ್ದೆಲ್ಲ ಆಯ್ತು. ಕಡೆಗೆ ಕುರುವಂಶ ನಾಶ ಆಗಿ ಹೋಯ್ತು. ಕಾರಣ ಏನು ಅಂದ್ರೆ ಪ್ರಾರಬ್ಧ ಕರ್ಮ ಅದು ಎಂಥಪ್ಪನನ್ನು ಕೂಡ ಬಿಡ್ಲಿಕ್ಕೆ ಶಕ್ಯ ಇಲ್ಲ. ಹಂಗ ಅಪ್ಪ ಅವರು ಸಿದ್ಧಾರೂಢರು ಗೋಕಾಕಕ್ಕೆ ಬಂದು ಗೋಕಾಕದಾಗ ಓಣಿ ತಿರುಗಿ ಅಲ್ಲೋಟ್ ಇಲ್ಲೋಟ್ ರೊಟ್ಟಿ ಇಸ್ಕೊಂಡು ತಿಂದ್ರು.
ತಿಂದು ನೀರು ಕುಡಿಬೇಕಾಗಿತ್ತಲ್ಲ. ಆಮೇಲೆ ಹೊಳಿಗೆ ಹೋದ್ರು. ಹೊಳಿಗೆ ಹೋಗಿ ನೀರು ಕುಡಿದ್ರು, ದಂಡ್ಯಾಗ ನಿಂತಿದ್ರು. ಅವ ಹರಗೋಲ್ ಹಾಕವ ಏನ್ ಮಾಡಿದ, ಜಗ್ಗಕ್ಕೆ ಯಾರು ಇದ್ದಿಲ್ಲ, ಅದನ್ನ ನೀರ ಜಗ್ಬೇಕಲ್ಲ ಹರಗೋಲ್. ಅವ ಏನ್ ಮಾಡಿದ, ಇವ ನಿಂತದ್ ನೋಡಿ, ಬಾಯಿಲೆ ಇದನ್ನ ಜಗ್ಗು ಎಳಿ, ನಿನ್ನ ನದಿ ದಾಟಿಸ್ತೀನಿ ಬಾ ಅಂದ. ಸುಮ್ಮನೆ ನಿಂತಿದ್ದ, ಹುಚ್ಚಿದ್ದಂಗೆ ಕಾಣ್ತಾನಿವ. ಬಡ ಬಡ ಹೋಗಿ ಆ ನಾವಿಕ ಅವನ ಕೈ ಹಿಡಿದು ದರ 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 ಎಳ್ಕೊಂಬಂದ. ಇದನ್ನ ಜಗ್ಗದಿನ, ಇದನ್ನ ಜಗ್ಗು, ನಿನ್ನ ನಾವಿನ ಕುದಿಸ್ಕೊಂಡು ಹೋಗ್ತೀನಿ ಅಂದ ಕೂಡ್ಲೆ ಸಿದ್ಧಾರೂಢರು ಸಿಟ್ಟಿಗೆದ್ದ ಹಗ್ಗ ತಗೊಂಡು ಜಗ್ಗಿದ್ರೆ 10 ಮಂದಿ ಜಗ್ಗಿದ್ರು ಬರದಂತ ಹರಗೋಲು ಸಿದ್ಧಾರೂಢ ಜಗ್ಗಿದ ಕೂಡಲೇ ಬಂದು ನೀರಾಗ ಬಿಟ್ಟಿಸಿದ. ಅವ ಅಂದ, ಇವನು ಕೂಡ ಜಗಳ ಪಗಳ ತೆಗೆದ ಗತಿ ಏನು ಅಂದ. ಇವನ 10 ಮಂದಿ ಜಗ್ಗಿದ್ರು ಮಿಸುಗಂಗಿಲ್ಲ, ಅದು ಒಬ್ಬನೇ ಜಗ್ಗಳನ್ನಲ್ಲಪ್ಪ ಅಂತ ಹೇಳಿ ಆಮೇಲೆ ಕೈ ಮುಗಿದು, ಯಪ್ಪ ನೀವು ಯಾರು ಎಂಬುದು ನಮ್ಗೆ ಗೊತ್ತಾಗ್ಲಿಲ್ಲ, ನಿನ್ನ ಮಹಿಮಾ ತಿಳಿಲಿಲ್ಲ, ನಾನೇನೋ ತಪ್ಪು ಮಾಡಿದೆ ಅಂದು ಕೂಡಲೇ ಸಿದ್ಧಾರೂಢರು, ನಾ ಯಾರು ಯಾಕೆ ನಿನ್ ಕೆಲಸ ಆತಿಲ್ಲೋ, ಬಾಯಪ್ಪ ನಿನ್ನ ಹರಗೋಲ ಕುಂದಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹರಗೋಲನ್ನ ಕುಂದಿಸ್ಕೊಂಡು ಹೋಗಿ ಆಚೆ ದಂಡಿಗಿಳಿಸಿ ನಮಸ್ಕಾರ ಮಾಡಿದ. ನಾ ಮತ್ತೆ ಅತ್ಲಾಗ ಹೋಗ್ಬೇಕೋಪ ಈಗ ಅಂತಂದ್ರು. ಬರ್ರಿ ಹಂಗಾರ ಮತ್ತೆ ಇತ್ಲಾಗ ಕರ್ಕೊಂಡ್ಬಂದ. ಈ ದಂಡಿಗಿಳಿದ್ರು. ಇಳಿದ ಮೇಲೆ ಸಾಕಿನ್ನ ನಾವು ಸಂಚಾರಕ್ಕೆ ಹೋಗ್ತೀವಪ್ಪ, ಸಿದ್ಧಾರೂಢ ಅಂತ ಇಷ್ಟು ನೆನಪಿಟ್ಟುಕೋ ಅಂತ ಹೇಳಿ ಅಲ್ಲಿಂದ ಅಪ್ಪವ್ರು ಹುಬ್ಬಳ್ಳಿಗೆ ಬರ್ತಾರ. ನಾಳೆ ಹುಬ್ಬಳ್ಳಿಗೆ ಅವ್ರು ಬಂದರು ಅಂತಂದ್ರೆ ನಾಳೆಗೆ ಪುರಾಣ ಅಲ್ಲಿಗೆ ನಿಲ್ತದ. ಆದ್ದರಿಂದ ಸಿದ್ಧಾರೂಢ ಭಾರತಿಗಳು ಭಕ್ತೋದ್ಧಾರಕ್ಕೋಸ್ಕರವಾಗಿ ತಾವು ಅನೇಕ ನೋವುಗಳನ್ನು ಉಂಡು ನಮಗೆಲ್ಲ ಇನಿದಾದ ಸಕ್ಕರೆ ಹಾಲುಗಳನ್ನು ಇಟ್ಟು ಹೋಗಿದ್ದಾರೆ. ಆ ಪುಣ್ಯಾತ್ಮನ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಶಿರದ ಮೇಲೆ ಸದಾ ಇರಲಿ. ಆತನ ಚರಣ ಏನಾದರೂ ನಮಗೆ ಅವನು ಕೊಡ್ತಿದ್ರೆ ಅವನು ಮರೆಯದಂಗ ನಮ್ಮನ್ನಿಟ್ಟು ಸಂರಕ್ಷಣೆ ಮಾಡಲಿ ಎಂಬುದಾಗಿ ಭಾವಿಸಿಕೊಂಡು ಮತ್ತೆ ನಾಳೆ ನೋಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ.